ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಅಣ್ಣನ ಮನೆಯ ಗೃಹ ಪ್ರವೇಶದ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರೀಸೆಂಟಾಗಿ ಗೃಹ ಪ್ರವೇಶ ಮಾಡಿದ್ರು. ಇವರಿರೋದು ಕೇರ್ಪುರಂ ಬೆಂಗಳೂರಲ್ಲಿರೋದು. ಇವಾಗ ರೀಸೆಂಟಾಗಿ ಗೃಹ ಪ್ರವೇಶ ಮಾಡಿದ್ರು. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ರಂಗೋಲಿ ಎಲ್ಲ ಹಾಕ್ತಾಯಿದ್ದಾರೆ ನಮ್ಮ ಅತ್ತಿಗೆ. ಇವಾಗೆಲ್ಲ ರಂಗೋಲಿ ಎಲ್ಲ ಹಾಕಾಯಿತು. ನವಿಲ್ದು ರಂಗೋಲಿ ಬಿಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಕಿಚನಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಧಾನ್ಯಗಳೆಲ್ಲ ಇಟ್ಬಿಟ್ಟು ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಇಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು ಇದನ್ನು ನೋಡೋದಕ್ಕೆ ಮಾತ್ರ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಮಾಡಿದರು ಅದನ್ನು. ಮತ್ತು ಈ ಕಡೆ ಎಲ್ಲ ಹಸುದು ಮತ್ತು ಒಳ್ಕಲ್ಲು ರುಬ್ಬಕಲ್ಲು ಇರುತ್ತಲ್ಲ ಅದು, ಮತ್ತು ಒನಕೆಗೆ ಈ ಥರ ಲಕ್ಷ್ಮೀದು ಇಟ್ಬಿಟ್ಟು ಮಾಡಿದರು. ನೆಕ್ಸ್ಟು ದೇವ್ರ ಮನೆಯಲ್ಲೂ ಅಷ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮತ್ತು ಇಲ್ಲಿ ಅಡುಗೆ ಮನೆಯಲ್ಲೂ ಸಹ ಪಾಟಲ್ಲಿ ಹಾಲು ಉಕ್ಕೋ ಥರ ಆ ಥರನೂ ಮಾಡಿದರು. ಡೆಕೋರೇಷನ್ ಆಗಿ ಮಾಡಿದರು. ಅದನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಇಷ್ಟ ಆಯಿತು ನನಗೆ. ಮತ್ತು ಮನೆ ಇಂಟೀರಿಯರ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಮನೆ. ಇವಾಗ ಬೆಳಗಿನ ಜಾವ ಅಂದರೆ 6 ಗಂಟೆ 5:30 ಟೈಮಲ್ಲಿ ಇವಾಗ ಎಲ್ಲ ಮನೆ ಹತ್ರ ಪೂಜೆ ಮಾಡ್ತಿದ್ದಾರೆ. ಇವಾಗ ಹಸು ಎಲ್ಲ ಒಳಗಡೆ ಕರ್ಕೊಬರೋ ಥರ ಪೂಜೆ ಮಾಡ್ತಿದ್ದಾರೆ. ನಾನಿಲ್ಲಿ ಜಾಸ್ತಿ ವಾಯ್ಸ್ ಓವರ್ ಇನ್ನೂ ಇದು ಮಾಡಿಲ್ಲ. ನ್ಯಾಚುರಲಿ ಆ ಥರ ಇದೆ ವಿಡಿಯೋ ಅವತ್ತು, ಆ ಥರನೇ ಇಲ್ಲಿ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ನೀವು ಬನ್ನಿ. ಸ್ಮೈಲ್ ಮಾಡು. ಹಾಲೆಲ್ಲ ಉಕ್ಕಿಸಿದ ಮೇಲೆ ಇವಾಗ ಹೋಮ ಮಾಡಬೇಕಲ್ಲ, ಹೋಮ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಮತ್ತು ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಆಗಲೇ ತುಂಬ ಚೆನ್ನಾಗಿ ಮಾಡಿದರು ಅರೇಂಜ್ಮೆಂಟ್ ಎಲ್ಲ. ಸತ್ಯನಾರಾಯಣ ಪೂಜೆಗೆ ಏನೇನು ಬೇಕೋ ಎಲ್ಲ ತುಂಬ ಚೆನ್ನಾಗಿದೆ. ಇವ್ರದ್ದೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬ ಖುಷಿ ಇದ್ದಿದ್ದು ನೋಡಿ. ನೆಕ್ಸ್ಟ್ ಇವಾಗ ಹೋಮ ಮಾಡ್ತಿದ್ದಾರೆ. ಶ್ರೀಮನ್ಮಹಾಲಕ್ಷ್ಮೀ ನಮಃ. ದೇವತಾ ಕುಲದೇವತಾಭ್ಯೋ ನಮಃ. ಸತ್ಯನಾರಾಯಣಾಯ ನಮಃ. ಫಲಪಂಚಾಮೃತ ಸ್ನಾನಾಂಗ ದಧಿಸ್ನಾನಂ ಸಮರ್ಪಯಾಮಿ. ನಮ್ಮ ಅಣ್ಣನ ಮಗಳಿಗೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಆಟಾಡ್ತಾ ಇದ್ಲು. ಏನಪ್ಪ ಅಂದರೆ ಅವಳಿಗೆ ತುಂಬ ಸೆಕೆ ಆಗ್ತಿತ್ತು. ಬಟ್ ಅವಳು ದುಪ್ಪಟ್ಟೆಲ್ಲ ತೊಗೊಂಡು ಮುಖ ಎಲ್ಲ ಒರೆಸ್ಕೊಳ್ತಾ ಇದ್ಲು. ತುಂಬ ಚೆನ್ನಾಗಿ ಕ್ಯೂಟಾಗಿ ಆಟಾಡ್ತಾ ಇದ್ಲು. ಇವಾಗ ನಾನು ಇಲ್ಲಿ ಹೋಮ್ ಟೂರ್ ಮಾಡಿದ್ದೀನಿ. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಅದು ಹೋಮ್ ಟೂರ್ ಎಲ್ಲ ಮಾಡಿದ್ವಿ. ಅವ್ರು ಇನ್ನೂ ಬಂದು ಸ್ಟೇ ಆಗಿರಲಿಲ್ಲ ಇನ್ನೂ. ಹಂಗೇ ಸಿಂಪಲಾಗಿ ಹೋಮ್ ಟೂರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ.